ಸರ್ಕಾರ 100 ದಿನಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಹಾಗೆ ಪ್ರತಿಪಕ್ಷಗಳ ಹಲವಾರು ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಟ್ಟಿದೆ. ಹಾಗೆ ಇದೆಲ್ಲ ಸನ್ನಿವೇಶಗಳಲ್ಲೂ ಕೂಡ ನಿಮ್ಮ ಪಾತ್ರ ತುಂಬ ಹಿರಿಯದಾಗಿದೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ, ಪಕ್ಷಕ್ಕೆ ಗೊತ್ತಾಗಿದೆ, ಹೈಕಮಾಂಡ್ಗೆ ಗೊತ್ತಾಗಿದೆ. ಈ ಕಳೆದ 1000 ದಿನಗಳ ಸರ್ಕಾರದ ಅವಧಿಯಲ್ಲಿ ತಾವು ಏನೆಲ್ಲ ಸಾಧಿಸಿದ್ದೀರಿ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಈಗ ಸರ್ಕಾರ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿರ್ತೇವೆ, ಪ್ರಣಾಳಿಕೆಯನ್ನು ಹೊರಡಿಸಿರ್ತೇವೆ ಪಕ್ಷದ ವತಿಯಿಂದ. ಆ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಗ್ಯಾರಂಟಿಗಳಿದ್ವು, 5 ಗ್ಯಾರಂಟಿಗಳು. ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ, ವಿರೋಧ ಪಕ್ಷದವರಂತೂ ಊಹೆ ಕೂಡ ಮಾಡಲಿಲ್ಲ ನಾವು ಅದನ್ನು ಪೂರೈಸ್ತೇವೆ ಅಂತ. ಭಾಳ ಯಶಸ್ಸಾಗಿ ಇವತ್ತು ದೇಶಕ್ಕೆ, ಪ್ರಪಂಚಕ್ಕೆ ಮಾದರಿಯಾಗಿ ಈ 5 ಸಾಮಾಜಿಕ ಭದ್ರತೆ ಕಾರ್ಯಕ್ರಮವನ್ನು ನಾವು ಭಾರಿ ಯಶಸ್ಸಾಗಿ ಪೂರೈಸಿದ್ದೇವೆ. ಅದಲ್ಲದೆ ಹಲವಾರು ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ, ಅದು PWD ಇಲಾಖೆ ಇರ್ಬೋದು, ಇರಿಗೇಷನ್ ನೀರಾವರಿ ಇಲಾಖೆ ಇರ್ಬೋದು, ವಿದ್ಯುತ್ ಶಕ್ತಿಯ ಕ್ಷೇತ್ರ ಇರ್ಬೋದು, ಮತ್ತು ಇಂಡಸ್ಟ್ರಿ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಹಲವಾರು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಿ ಇವತ್ತು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳು ದೊಡ್ಡ ಹೊರೆಯಾದರೂ ಕೂಡ ಅದರ ಜೊತೆಗೆ ಇದನ್ನು ಮಾಡುವಂಥ ಸಾಧನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮೊನ್ನೆ ನಡೆದಂಥ ಅಧಿವೇಶನದಲ್ಲೂ ಕೂಡ ನಾನೆಲ್ಲವನ್ನು ಭಾಳ ವಿವರವಾಗಿ ವಿಧಾನಸಭೆಯಲ್ಲಿ ಕೂಡ ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಎಷ್ಟೆಷ್ಟು ಉದ್ದ ರಸ್ತೆಗಳಾಗಿದೆ, ಆಸ್ಪತ್ರೆಗಳು ಯಾವ್ಯಾವ ಆಗಿದೆ, ಕಿದ್ವಾಯಿಗಳೆಲ್ಲೆಲ್ಲಾಗಿದೆ, ಹೊಸ ನೀರಾವರಿ ಯೋಜನೆ, ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಬಹುಶಃ 48,000 ಕೋಟಿ, 14,000 ಕೋಟಿ ಬರೀ ಭೂಸ್ವಾಧೀನಕ್ಕೆ ಆಗ್ತದೆ. ಅದಕ್ಕಿಂತ ಹೆಚ್ಚು 40,000 ಕೋಟಿಗಿಂತ ಹೆಚ್ಚು ಹಣ ಅದೊಂದಕ್ಕೆ ವೆಚ್ಚ ಆಗ್ತದೆ. ಆದರೂ ನಾವು ಅದನ್ನು ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದರು, ನಾವು ಹೇಳಿದಂಥ ಕೊಟ್ಟಂಥ ಮಾತಿನಂತೆ ನಡ್ಕೋಬೇಕು ಅಂತೇಳಿ. ಅದೆಷ್ಟೇ ತೊಂದರೆ ಆದರೂ ಪರವಾಗಿಲ್ಲ, 30 ಲಕ್ಷ ಅಂದರೆ 40 ಲಕ್ಷವರೆಗೂ ಪರಿಹಾರವನ್ನು ಕೊಟ್ಟು, ಕ್ಯಾನಲ್ಗಳಿಗೆ ಒಂದು ಪರಿಹಾರ ಮತ್ತು ಮುಳುಗಡೆ ಪ್ರದೇಶಕ್ಕೆ ಒಂದು ಪರಿಹಾರವನ್ನು ನಿಗದಿ ಮಾಡಿ, ಯಾವ ರೀತಿಯಾದಂಥ ಭೂಮಿ ಇದೆ ಅಂತ ನೋಡಿಕೊಂಡು ಅದನ್ನು ಪೂರೈಸುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಯಾವ ಸರ್ಕಾರಕ್ಕೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೌದು. ಮತ್ತು ಹಾಗೆ ಒಳ ಮೀಸಲಾತಿ ಅಂತ ವಿಚಾರಗಳಿರ್ಬೋದು, ಎಲ್ಲವನ್ನು ಪರಿಹಾರ ಮಾಡಿಕೊಂಡು, ಅನೇಕ ವಿಚಾರಗಳನ್ನು ಪರಿಹಾರ ಮಾಡಿಕೊಂಡು ಬಂದಿದೆ ಸರ್ಕಾರ. ಅದೇ ವಿರೋಧ ಪಕ್ಷಗಳದ್ದು ಟೀಕೆ ಸಹಜವಾಗಿರ್ತದೆ, ನೈಜವಾಗಿಲ್ಲ. ಸಹಜವಾಗಿ ವಿರೋಧ ಪಕ್ಷ ಅಂತ ಹೇಳಿದ್ರೆ ಟೀಕೆ ಮಾಡಬೇಕು ಅಂತ, ಆದರೆ ಟೀಕೆಗೆ ಆಧಾರ ಇರಬೇಕು, ನೈಜತೆ ಇರಬೇಕು, ಅದಿಲ್ಲ. ಮತ್ತು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಬಹುಶಃ ಇಡೀ ನಾವು ಬೇರೆ ರಾಜ್ಯಗಳನ್ನು ನೋಡಿದಾಗ ಭಾಳ ದುರ್ಬಲವಾಗಿದೆ. ಕರ್ನಾಟಕದಲ್ಲಿ ವಿಫಲವಾಗಿದೆ, ಜನರಿಗೆ ಯಾವುದೇ ರೀತಿ ಮುಟ್ಟಿಸೋದಕ್ಕಾಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಕ್ಷುಲ್ಲಕವಾದಂಥ ರಾಜಕಾರಣದಲ್ಲಿ, ಆರೋಪಗಳಲ್ಲಿ ಪ್ರಕರಣಗಳನ್ನು ಸೃಷ್ಟಿಸುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವುದು ಆರೋಗ್ಯಕರವಾದಂಥ ಚರ್ಚೆ, ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವದಲ್ಲಿ ಅವರ ಪಾತ್ರ ಏನಿದೆ ಆ ಜವಾಬ್ದಾರಿಯನ್ನು ನಾವು ನೆರವೇರಿಸ್ತಾ ಇಲ್ಲ. ಸರ್, ಈಗ ಕಾನೂನು ಸಲಹೆಗಾರರಾಗಿ ಸರ್ಕಾರದ ಅನೇಕ ಸಹಾಯಗಳು ಮತ್ತು ಸಂದರ್ಭಗಳಲ್ಲಿ ಜನ ಸಂಕಷ್ಟದಿಂದ ಎದುರಿಸೋ ಸಂದರ್ಭದಲ್ಲಿ ಕಾನೂನು ಸಲಹೆಗಳು, ಕಾನೂನು ಸೌಲಭ್ಯಗಳು ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗೂ ರಾಜ್ಯದ ಎಲ್ಲ ಭಾಗಕ್ಕೂ ನಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲರಿಗೂ ನಾನು ಕಾನೂನು ಸಲಹೆಗಾರ ನಿಟ್ಟಿನಲ್ಲಿ ಅನೇಕ ಸಚಿವರಿಗೆ, ಶಾಸಕರಿಗೆ, ಸರ್ಕಾರಕ್ಕೆ, ಜನತೆಗೆ ತಾವು ಕಾನೂನು ಸಲಹೆಗಾರರಾಗಿ ಸಹಾಯ ಮಾಡಿದ್ದೀರಿ ಕೂಡ. ಈಗ ಕಳೆದ ಈ 3 ವರ್ಷ ಹತ್ತತ್ರ ಆಗ್ತಿದೆ. ಈ ಸಂದರ್ಭದಲ್ಲಿ ನೀವು ಅನೇಕ ಸಾಧನೆ ಮಾಡಿದ್ದಂಥದ್ದು ಅಂದರೆ ಕಾನೂನು ಸಲಹೆಗಾರರಾಗಿ ಏನೆಲ್ಲ ಮಾಡಿದ್ದೀರಿ ಅಂತ? ಈಗ ಸರ್ಕಾರದ ಮೇಲೆ ಕೆಲವು ಆರೋಪಗಳು ಬಂದವು, ಸರ್ಕಾರದಲ್ಲಿರುವಂಥ ಸಚಿವರು, ಮುಖ್ಯಮಂತ್ರಿಗಳ ಮೇಲೆ. ಇದೆಲ್ಲದರಲ್ಲೂ ಇದು ಕಾನೂನಿನ ಹೋರಾಟ ಅವಶ್ಯಕ ಇತ್ತು. ಈಗ ಮೊದಲನೇದಾಗಿ ವಾಲ್ಮೀಕಿ ಪ್ರಕರಣ ಬಂತು. ನಾವು ಲೋಕಸಭಾ ಚುನಾವಣೆ ಹೋಗುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ದುಡ್ಡಿನ ಹಗರಣ ಆಗಿದೆ ಅಂತ ಹೇಳುವಂಥ ಆರೋಪ. ಅದನ್ನು ಕೇಂದ್ರದ ತನಿಖಾ ಸಂಸ್ಥೆ CBIನವರು, EDನವರು ಮತ್ತು ನಾವು ಕೂಡ SITಯನ್ನು ರಚನೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸಚಿವರಾದಂಥ ನಾಗೇಂದ್ರನವರು ಕೂಡ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು. ನಂತರ ಅವರಿಗೆ ಕಾನೂನಿನ ಏನೆಲ್ಲ ಸಮಸ್ಯೆಗಳು ಉಂಟಾಯಿತು ಅದೆಲ್ಲದರಲ್ಲೂ ಕೂಡ ಸಹಕಾರವನ್ನು ಕೊಟ್ಟು ನನ್ನ ಅನುಭವವನ್ನು ಬಳಸಿ ಅವರಿಗೆ ಕಾನೂನಿನ ಹೋರಾಟದಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡಿದ್ದೀನಿ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮೇಲೆ ಬಹುಶಃ ಈ ಪ್ರಕರಣ ಆದಾಗಲೇ
ಸತ್ಯಶೋಧನ ಅಂತೇಳಿ ನಾನೊಂದು ಪುಸ್ತಕವನ್ನು ಕೂಡ ರಿಲೀಸ್ ಮಾಡಿದ್ದೆ. ಈ ಪುಸ್ತಕದಲ್ಲಿ ಅವತ್ತೇ ಹೇಳಿದ್ದೆ, ಪೂರ 100ಕ್ಕೆ 100 ಇದು ಸುಳ್ಳು, ಈ ಆರೋಪ ಸುಳ್ಳು ಅಂತೇಳಿ. ವಾಲ್ಮೀಕಿಯಲ್ಲೂ ಕೂಡ ಹೇಳಿದ್ದೆ. SITನಲ್ಲಿ ತನಿಖೆ ಆಯಿತು, ಯಾವುದೇ ರೀತಿಯಾದಂಥ ಆಧಾರ ಇಲ್ಲ ಅಂತ ಅದನ್ನು ಮುಗಿಸಿದ್ರು. ಮೂಡಾನಲ್ಲಿ ಲೋಕಾಯುಕ್ತ ತನಿಖೆ ಆಯಿತು, ಜಸ್ಟಿಸ್ PN ದೇಸಾಯಿ ಕಮಿಷನ್ ಆಫ್ ಎನ್ಕ್ವೈರಿ ಆಯಿತು, ED ತನಿಖೆ ಆಯಿತು. ಈಗ ಕೋರ್ಟ್ ಮುಂದೆ ಆದಂಥ ರಿಪೋರ್ಟ್ನ ಸ್ವೀಕಾರ ಮಾಡಿದರು. ಹೈಕೋರ್ಟ್ನಲ್ಲೂ ಕೂಡ ಪ್ರಕರಣ CBIಗೆ ಹೋಗಬೇಕು ಅಂತ ಹೇಳೋದನ್ನು ವಜಾ ಮಾಡಿದರು. ಈ ರೀತಿಯಾಗಿ ಎಲ್ಲ ಹಂತದಲ್ಲಿ ಯಾವ್ಯಾವ ರೀತಿಯಾದಂಥ ಕಾನೂನು ಹೋರಾಟ ಮೂಡಾ ಪ್ರಕರಣದಲ್ಲಿ ಮಾಡಿದರು, ಅದೆಲ್ಲದರಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ. ಸರ್ಕಾರನ ಮುಗಿದೋಯ್ತು ಅನ್ನೋ ಹಂತಕ್ಕೆ ಹೋದ ಸಂದರ್ಭದಲ್ಲಿ ನೀವು ಅವತ್ತು ರಾಜ್ಯಪಾಲರು ಏನು ಪೂರ್ವಾನುಮತಿಯನ್ನು ಕೊಟ್ಟರು, ಆ ಒಂದು ಪ್ರಕರಣ ಬಿಟ್ಟರೆ ಬಾಕಿ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಗೆದ್ವಿ. ಮತ್ತು ಕೋರ್ಟ್ನ ನ್ಯಾಯಾಲಯದಲ್ಲಿ ನಾವು ಏನು ವಿಶ್ವಾಸ ಇಟ್ಟಿದ್ವಿ ಅದರಲ್ಲಿ ಕೂಡ ನಮ್ಮ ವಿಶ್ವಾಸದಂತೆ ನ್ಯಾಯಾಲಯ ಕೂಡ ತೀರ್ಪುಗಳು ಕೊಟ್ಟದ್ದು. ಇದರಲ್ಲಿ ಹಲವಾರು ಸಂದರ್ಭಗಳಲ್ಲಿ ನನ್ನ ಕಾನೂನಿನ ಏನು ಅನುಭವ ಇದೆ ವಕೀಲನಾಗಿ ಅದು ಉಪಯೋಗಕ್ಕೆ ಬಂತು. ಅದೇ ರೀತಿಯಾಗಿ ನಾವು ಹಲವಾರು ಯಾವ್ಯಾವ ರೀತಿಯಾಗಿ ಪ್ರಕರಣಗಳನ್ನು ದಾಖಲೆ ಮಾಡಬೇಕು, ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾರು ಇದೆಲ್ಲವನ್ನು ಕೂಡ ವಿಚಾರ ಮಾಡಿ ಮುಖ್ಯಮಂತ್ರಿಗಳು ನನಗೆ ಇಂಥ ಸಂದರ್ಭ ಬಂದಾಗ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ನನ್ನ ಮೇಲೆ, ನನ್ನ ಕಾನೂನಿನ ಅರಿವಿಕೆ ಮೇಲೆ ವಿಶ್ವಾಸ ಇದೆ. ಅದರಂತೆ ನಾನು ಕೂಡ ಮಾಡಿ ಮುಗಿಸಿದ್ವಿ. ಮತ್ತು ಒಂದು ಸ್ಮಾರ್ಟ್ ಮೀಟರ್ ಅಂತ ಹೇಳುವಂಥ ಒಂದು ಸುಳ್ಳು ಆರೋಪ ಬಂತು. ಅದನ್ನು ಕೂಡ ಕೋರ್ಟ್ನಲ್ಲಿ ನಾವು ಆ ಎಲ್ಲ ಪೂರ್ಣ ಪ್ರಕರಣವನ್ನು ಕೋರ್ಟೇ ರದ್ದು ಮಾಡಿದ್ದಾರೆ, ಹೈಕೋರ್ಟೇ ರದ್ದು ಮಾಡಿದ್ದಾರೆ. ಈ ರೀತಿಯಾಗಿ ಮತ್ತು ನಮ್ಮ ಶಾಸಕರಿಗೆ ಅವರ ಚುನಾವಣೆಯನ್ನು ಪ್ರಶ್ನೆ ಮಾಡಿರುವಂಥದ್ದು ನಂಜೇಗೌಡರದ್ದು ಇರ್ಬೋದು, ಬೇರೆ 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 ಶಾಸಕರದು, ಅದೆಲ್ಲದರಲ್ಲೂ ಕೂಡ ನಾನು ನನ್ನ ಇರುವಂಥ ಕಾನೂನಿನ ಅರಿವಿಕೆ ಮತ್ತು ನನ್ನ ಅನುಭವವನ್ನು ಅವ್ರಿಗೆ ಉಪಯೋಗವಂಥ ರೀತಿಯಲ್ಲಿ ನಾನು ಕೂಡ ನಡ್ಕೊಂಡಿದ್ದೀನಿ. ಯಾಕಂದರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಸಿದ್ದರಾಮಯ್ಯನವರು ನನ್ನ ನೇಮಿಸಿದ್ದಾರೆ. ಮೊದಲೇ ನೇಮಿಸಿದರು. ಸರ್ಕಾರ ರಚನೆ ಆಗಿದ ತಕ್ಷಣ ಅದು ಅವ್ರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ, ಅದನ್ನು ಉಳಿಸ್ಬೇಕು, ಆ ಜವಾಬ್ದಾರಿಯನ್ನು ನೆರವೇರಿಸಬೇಕು ಅಂಥೇಳಿ. ಮತ್ತು ಈ ಸಂದರ್ಭಗಳು ಹೆಂಗೆ ಬರ್ತದೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡ್ತಾ ಇದ್ದಾಗ ಜನರ ಕೂಡ ಭಾಳಷ್ಟು ಬರ್ತಾರೆ ಬೇರೆ ಬೇರೆ ಭಾಗದಿಂದ, ಇಡೀ ಕರ್ನಾಟಕ ರಾಜ್ಯದಿಂದ. ನಾನು ವಿಧಾನಸೌಧಕ್ಕೆ ಹೋದರೆ ನನ್ನ ಕಚೇರಿಗೆ ನೂರಾರು ಜನ ಬರ್ತಾರೆ. ಬಂದಾಗ ಅವ್ರಿಗಾಗುವಂಥ ಸಹಾಯವನ್ನು ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಯಾವುದಾದ್ರು ಗಂಭೀರ ವಿಚಾರ ಇದ್ದರೆ ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಕೆಲವು ಜನವಲಯಗಳಲ್ಲಿ ಆಗ್ತಿರುವಂಥ ಚರ್ಚೆಗಳು ಕೂಡ ಅವ್ರ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ತರುವಂಥದ್ದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮತ್ತು ನಾನೇನು ವೃತ್ತಿಯಲ್ಲಿದ್ದೆ ಆ ಪ್ರೊಫೆಷ್ನಲಿಸಮನ್ನು ಉಳಿಸ್ಕೊಂಡು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರದ ಪರ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀನಿ. ಅದನ್ನು ಮುಖ್ಯಮಂತ್ರಿಗಳು ಗುರುತಿಸ್ತಾರೆ, ಉಪಮುಖ್ಯಮಂತ್ರಿಗಳು ಗುರುತಿಸ್ತಾರೆ, ಮತ್ತು ನಮ್ಮ ಪಕ್ಷ ವರಿಷ್ಠರು ಕೇಂದ್ರದಲ್ಲಿರೋರು ಗುರುತಿಸ್ತಾರೆ ಅಂತ ನಾನು ಸರ್. ವಿಶೇಷವಾಗಿ ಮೂಡಾ ಪ್ರಕರಣದಲ್ಲಿ ಸರ್ಕಾರ ಇನ್ನೇನೋ ಬಿದ್ದೋಯ್ತು, ಹೋಯ್ತು, ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಟ್ರು ಅನ್ನೋ ಹಂತಕ್ಕೆ ಬಿಂಬಿಸಿದ್ದು ಪ್ರತಿಪಕ್ಷಗಳು. ಆದರೆ ಆ ಸಂದರ್ಭದಲ್ಲಿ ಒಂದು ಟ್ರಬಲ್ ಶೂಟರ್ ಆಗಿ ನೀವು ಬಂದ್ರಿ. ಹಾಗೆ ವಾಲ್ಮೀಕಿ ಇರ್ಬೋದು, ಹಾಗೆ ಕಾವೇರಿ ಇಶ್ಯೂ ಕೂಡ ಬಂತು, ಹೀಗೆ ಕೃಷ್ಣಾದ ಅನೇಕ ಹೋರಾಟಗಳು ಬಂತು. ಇದೆಲ್ಲವನ್ನು ನೀವು ಹೆಂಗೆ ನಿಭಾಯಿಸ್ತೀರಿ? ಹೆಂಗೆ ಇದಕ್ಕೆ ಹೆಂಗೆ ನಿಮ್ಮದಿದ್ದಂಥ ವಿಶೇಷ ಶಕ್ತಿ ಹೆಂಗೆ? ಒಂದು ಒಬ್ಬ ವಕೀಲನಾಗಿ ನಮಗೆ ಸ್ಪಷ್ಟತೆ ಇರಬೇಕು. ಎಲ್ಲಿ ಇದಕ್ಕೆ ಪರಿಹಾರ ಎಲ್ಲಿದೆ ಅಂತ ಹೇಳುವಂಥದ್ದನ್ನ ಮೊದಲು ನಾವು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಎಲ್ಲ ಸಮಸ್ಯೆಯನ್ನು ನಾವು ಸಿಂಪ್ಲಿಫೈ ಮಾಡಬೇಕು, ಕಾಂಪ್ಲಿಕೇಟ್ ಮಾಡಬಾರ್ದು. ಸೊ ಎಲ್ಲವನ್ನು ಎಷ್ಟು ಸರಳವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ನೋಡಿ ಅದಕ್ಕೆ ಪರಿಹಾರವನ್ನು ಕಂಡು ಕಡೆ ನಾವು ಯೋಚನೆ ಮಾಡಬೇಕು. ರಾಜಕೀಯವಾಗಿ ಕಾನೂನು ಹೋರಾಟವನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಧರ್ಮಸ್ಥಳದ ಪ್ರಕರಣ ಬಂತು, ಅಲ್ಲೂ ಕೂಡ ನಾನು ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಅದು ಮುಕ್ತಾಯ ಆಯ್ತು. ನಾವತ್ತೂ ಕೂಡ ತನಿಖೆ ಆದಾಗ ನಾವು SIT ರಚನೆ ಮಾಡಿದಾಗ ಮತ್ತು ಹಲವಾರು ಇವತ್ತು ಇರುವಂಥ ಸೂಕ್ಷ್ಮ ಪ್ರಕರಣಗಳು ಕೂಡ ಎಲ್ಲವನ್ನು ಒಂದು ರೀತಿಯಾಗಿ ಸಮಾಧಾನಕರವಾಗಿ ಎಲ್ಲ ಜನವಿಶ್ವಾಸ ಪಡೆಯುವಂಥ ರೀತಿಯಲ್ಲಿ ತನಿಖೆಗಳು ನಡೆದು ಇವತ್ತು ಕೋರ್ಟ್ಗಳಲ್ಲಿದೆ ಅಥವಾ ಮುಕ್ತಾಯ ಆಗುವಂಥದ್ದು ಹಂತದಲ್ಲಿದೆ. ಅದರಿಂದ ನನಗೆ ಈಗ 29 ವರ್ಷ 30 ವರ್ಷ ಅನುಭವ ಇದೆ ವಕೀಲನಾಗಿ. ಹಲವಾರು ಅಲ್ಲೂ ಕೂಡ ನಾನು ಜಯಲಲಿತಾ ಅವರ ಪ್ರಕರಣ ಇರ್ಬೋದು, ಅಂದಿನ ಸಂದರ್ಭದಲ್ಲಿ ನಮ್ಮ BDA ಡಿನೋಟಿಫಿಕೇಷನ್ ಕೇಸ್ ಇತ್ತು, ಶಿವರಾಮ್ ಅರ್ಕಾವತಿ ಡಿನೋಟಿಫಿಕೇಷನ್ ಕೇಸು, ಕೆಂಪಣ್ಣ ಆಯೋಗ ಇರ್ಬೋದು, ಹೀಗೆ ಹಲವಾರು ಪ್ರಕರಣಗಳು ಅಂದು ಬಂದಾಗ ಕೂಡ ನಾನು ವಕೀಲನಾಗಿ ಅದರಲ್ಲಿ ನಿಭಾಯಿಸಿದ್ದೀನಿ. ಸೊ ಅದರಿಂದ ಅನುಭವ ಇದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಾವು ಹಲವಾರು ಪ್ರಕರಣದಲ್ಲಿ ಹೋದಾಗ ಅಲ್ಲಿರುವಂಥ ಎಲ್ಲ ವಕೀಲರ
ಪರಿಚಯ ಇದೆ. ಹೌದು. ಅವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ.